ಇವತ್ತು ಪಾನ್ ಮಸಾಲದಲ್ಲಿ ನಿಕೋಟಿನ್ ಇರಬಾರ್ದೆಂಬ ಆದೇಶ ನಾವೇನು ಕೊಟ್ಟಿದೆಯಾ, ಇದು ಜನರ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಇವತ್ತು ತೀರ್ಮಾನ ಮಾಡಿದ್ದೇವೆ. ಇದರಲ್ಲಿ ಇದರಿಂದಾಗಿ ಅಡಿಕೆಗೆ ಯಾವುದೇ ತೊಂದರೆ ಇಲ್ಲ. ಮತ್ತು ನಮ್ಮ ಸರ್ಕಾರ ಮತ್ತು ನಮ್ಮ ಇಲಾಖೆ ಅಡಿಕೆ ಬೆಳೆಗಾರರಿಗೆ ಮತ್ತು ರೈತರಿಗೆ ಸಂಪೂರ್ಣವಾದ ಪ್ರೋತ್ಸಾಹ ಕೊಡ್ತದೆ ಹೊರತು ಅದಕ್ಕೆ ತೊಂದರೆ ಕೆಲಸ ಹಿಂದೆ ಮಾಡಲಿಲ್ಲ, ಈಗಲೂ ಕೂಡ ಮಾಡಲಿಲ್ಲ, ಇನ್ನು ಮುಂದಕ್ಕೆ ಕೂಡ ಮಾಡಲಿಲ್ಲ. ಕೆಲವೊಂದು ವಿಚಾರದ ನಮ್ಮ ಅಡಿಕೆ ಬೆಳೆಗಾರರಿಗೆ ಅದರ ವ್ಯಾಪಾರಸ್ಥರಿಗೆ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಯಾಕಂತ ಹೇಳಿದರೆ ಇದಕ್ಕೆ ಇಲ್ಲಿ ಅಡಿಕೆ ಯೂಸ್ ಮಾಡೋದ ಎಲ್ಲಿಂದ ನೇಪಾಳದಿಂದ, ಆಸಾಮದಿಂದ, ಬೇರೆ ಬಾಂಗ್ಲಾದೇಶದಿಂದ ಇವರು ತಂದು ಉಪಯೋಗ ಮಾಡೋ ಕೆಲಸ ಇವರು ಮಾಡ್ತಾರೆ. ನಮ್ಮವ್ರಿಗೆ ವ್ಯಾಲ್ಯೂ ಇಲ್ಲ. ಈಗ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಬರೋದು ಅವಕಾಶ ಕೂಡ ಆಗ್ತದೆ. ನಾನು ಗುಡ್ಕ ನಿಷೇಧ ಮಾಡಿದಾಗಲೂ ಕೂಡ ಇದೇ ಒಂದು ವಿಚಾರಗಳಿತ್ತು ಇದರಲ್ಲಿ. ಆಗ ನಾನು ಬಲವಾಗಿ ಸಮರ್ಥಿಸಿದ್ದೇನೆ, ಮುಖ್ಯಮಂತ್ರಿಗಳು ಸಮರ್ಥಿಸಿದ್ದಾರೆ. ಅಡಿಕೆ ಬೆಳೆ ಯಾವುದೇ ತೊಂದರೆ ಇಲ್ಲ. 3 ತಿಂಗಳಾಗುವಾಗ ಅಡಿಕೆ ಬೆಲೆ ಆಟೋಮೆಟಿಕ್ ಮತ್ತೆ ಜಾಸ್ತಿ ಆಗಿದೆ ಅವಾಗ. ಈಗ ಅದಕ್ಕೆ ಆದ ಕಾರಣ ಈ ಪಾನ್ ಮಸಾಲದಲ್ಲಿ ನಿಕೋಟಿನ್ ಇರಬಾರ್ದೆಂಬ ಏನು ನಮ್ಮ ಒಂದು ತೀರ್ಮಾನ ಇತ್ತು ಆರೋಗ್ಯ ದೃಷ್ಟಿಯಿಂದ. ಇದರಿಂದಾಗಿ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಇಲ್ಲ, ಅಡಿಕೆ ವ್ಯಾಪಾರಸ್ಥರಿಗೆ ಕೂಡ ತೊಂದರೆ ಇಲ್ಲ. ಅದಕ್ಕಾಗಿ 3 ತಿಂಗಳು ಟೈಮ್ ಕೊಟ್ಟು ನೋಡಿ ಅಂತ ನಾವು ಹೇಳಿದ್ರೆ ಆಯ್ತು. ಸರ್, ಈಗ ಮುಖ್ಯಮಂತ್ರಿಗಳು ತಮಗೆ ಈ ಒಂದು ವಿಷಯದ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರ, ತಮ್ಮನ್ನ ಕರೆಸೇನಾದ್ರು ಎಚ್ಚರಿಕೆ ಕೊಟ್ಟರೆ ಈ ಒಂದು ವಿಷಯದಲ್ಲಿ? ಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆಯ್ತಲ್ಲಿ ವಿಚಾರ ಹೇಳಿದ್ದೇನೆ. ಆಯಿತು, ಆರೋಗ್ಯ ದೃಷ್ಟಿಯಿಂದ ಉತ್ತಮವಾಗಿ ಅಂತ ಹೇಳಿದ್ದಾರೆ. ಅದಕ್ಕೆ ಬೆಳೆಗಾರರಿಗೆ ಕೂಡ ತೊಂದರೆ ಆಗಬಾರ್ದು ಅಂತ ಹೇಳಿದ್ದಾರೆ. ನಾವು ಚರ್ಚೆ ಮಾಡ್ತೇವೆ. ಅದಕ್ಕೆ ಅಡಿಕೆ ಬೆಳೆಗಾರರಿಗೆ, ಅಡಿಕೆ ವ್ಯಾಪಾರಸ್ಥರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ನಾನು ಹೇಳ್ತೇನೆ. 3 ತಿಂಗಳ ನಂತರ ಅದರ ರಿಸಲ್ಟ್ ತಾವು ನೋಡಿ. ಈಗ ತಾವು ಮಾಡಿರೋ ಆದೇಶವನ್ನು ವಾಪಸ್ ತೆಗೆದುಕೊಂಡಿದ್ದೀರಾ ಅಂತ ಒಂದು ಚರ್ಚೆ ನಡೀತಾರೆ. ನಿಜಾನ ಸುಳ್ಳು ಸರ್? ನಂಗೆ ಗೊತ್ತಿದ್ದಾಗ ನಾನು ಆದೇಶ ಮಾಡಿದ ಮಾತ್ರ ರಿಟರ್ನ್ ತೆಗೆದು ಗೊತ್ತಿಲ್ಲ. ಓಕೆ, ಇದು ಸ್ಟೇಕ್ ಹೋಲ್ಡರ್ ಜೊತೆ ಚರ್ಚೆ ಮಾಡ್ತೀರಿ ಇದ್ರ ಬಗ್ಗೆ? ಗೊಂದಲಗಳ ಬಗೆಹರಿಸಲಿಕ್ಕೋಸ್ಕರ ಸ್ಟೇಕ್ ಹೋಲ್ಡರ್ ನೋಡಿ, ಸಡನ್ ಆಗಿ ನಾವು ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ, ಅವ್ರು ಹೇಳಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಸ್ವಲ್ಪ ಬಿಟ್ಟು ಬಿಡಿ. 1 ತಿಂಗಳಾಗುವ ನಮಗೆ ಲಾಸ್ ಆದರೆ ಅಲ್ಲ ನಾವು ಚರ್ಚೆ ಮಾಡಬೇಕು. ಸ್ವಲ್ಪ ಅದಕ್ಕೆ ಸಮಯಾವಕಾಶ ಕೊಡಲಿ. ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಸ್ಯಾಚುರೇಟ್ ಸೆಟ್ ಎಲ್ಲ ಡಬಲ್ ರೇಟ್ ಟ್ರಿಬಲ್ ರೇಟ್ ಎಲ್ಲ ಮಾರ್ಕೊಂಡು ಅದನ್ನ ಮೇಲೂ ಹೊರೆ ಮಾಡ್ಕೋತಾರೆ ಪಬ್ಲಿಕ್ಗೆ. ಆ ಕಾರಣಕ್ಕೋಸ್ಕರ ಅಲ್ಲ, ಅದೇ ನಾನು ಹೇಳಿದಲ್ಲ, ಅಡಿಕೆ ಬೆಳೆಗಾರರಿಗೆ ವ್ಯಾಪಾರಸ್ಥರು ಯಾವುದೇ ತೊಂದರೆ ಆಗುವುದಿಲ್ಲ. ನಮ್ಮ ಸರ್ಕಾರ ತೊಂದರೆ ಮಾಡಲಿಕ್ಕೆ ಬಿಡುವುದೂ ಇಲ್ಲ. ನಾವೆಲ್ಲ ರೀತಿಯ ಪ್ರೋತ್ಸಾಹ ಅಡಿಕೆ ಬೆಳೆಗಾರರಿಗೆ ಮತ್ತು ಮಾರಾಟಗಾರರಿಗೆ ನಾವು ಮಾಡ್ತೇವೆ. ಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆಯ್ತಲ್ಲಿ ವಿಚಾರ ಹೇಳಿದ್ದೇನೆ. ಆಯಿತು, ಆರೋಗ್ಯ ದೃಷ್ಟಿಯಿಂದ ಉತ್ತಮವಾಗಿ ಅಂತ ಹೇಳಿದ್ದಾರೆ. ಅದಕ್ಕೆ ಬೆಳೆಗಾರರಿಗೆ ಕೂಡ ತೊಂದರೆ ಆಗಬಾರ್ದು ಅಂತ ಹೇಳಿದ್ದಾರೆ. ನಾವು ಚರ್ಚೆ ಮಾಡ್ತೇವೆ. ಅದಕ್ಕೆ ಅಡಿಕೆ ಬೆಳೆಗಾರರಿಗೆ, ಅಡಿಕೆ ವ್ಯಾಪಾರಸ್ಥರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ನಾನು ಹೇಳ್ತೇನೆ. 3 ತಿಂಗಳ ನಂತರ ಅದರ ರಿಸಲ್ಟ್ ತಾವು ನೋಡಿ. ಈಗ ತಾವು ಮಾಡಿರೋ ಆದೇಶವನ್ನು ವಾಪಸ್ ತೆಗೆದುಕೊಂಡಿದ್ದೀರಾ ಅಂತ ಒಂದು ಚರ್ಚೆ ನಡೀತಾರೆ. ನಿಜಾನ ಸುಳ್ಳು ಸರ್? ನಂಗೆ ಗೊತ್ತಿದ್ದಾಗ ನಾನು ಆದೇಶ ಮಾಡಿದ ಮಾತ್ರ ರಿಟರ್ನ್ ತೆಗೆದು ಗೊತ್ತಿಲ್ಲ. ಓಕೆ, ಇದು ಸ್ಟೇಕ್ ಹೋಲ್ಡರ್ ಜೊತೆ ಚರ್ಚೆ ಮಾಡ್ತೀರಿ ಇದ್ರ ಬಗ್ಗೆ? ಗೊಂದಲಗಳ ಬಗೆಹರಿಸಲಿಕ್ಕೋಸ್ಕರ ಸ್ಟೇಕ್ ಹೋಲ್ಡರ್ ನೋಡಿ, ಸಡನ್ ಆಗಿ ನಾವು ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ, ಅವ್ರು ಹೇಳಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಸ್ವಲ್ಪ ಬಿಟ್ಟು ಬಿಡಿ. 1 ತಿಂಗಳಾಗುವ ನಮಗೆ ಲಾಸ್ ಆದರೆ ಅಲ್ಲ ನಾವು ಚರ್ಚೆ ಮಾಡಬೇಕು. ಸ್ವಲ್ಪ ಅದಕ್ಕೆ ಸಮಯಾವಕಾಶ ಕೊಡಲಿ. ಅಡಿಕೆ ಬೆಳೆಗಾರರಿಗೆ ವ್ಯಾಪಾರಸ್ಥರು ಯಾವುದೇ ತೊಂದರೆ ಆಗುವುದಿಲ್ಲ. ನಮ್ಮ ಸರ್ಕಾರ ತೊಂದರೆ ಮಾಡಲಿಕ್ಕೆ ಬಿಡುವುದೂ ಇಲ್ಲ. ನಾವೆಲ್ಲ ರೀತಿಯ ಪ್ರೋತ್ಸಾಹ ಅಡಿಕೆ ಬೆಳೆಗಾರರಿಗೆ ಮತ್ತು ಮಾರಾಟಗಾರರಿಗೆ ನಾವು ಮಾಡ್ತೇವೆ.